ಅವ್ರು ಹೇಳ್ತಾ ಇದ್ರು ಟಿಫನ್ ಬಾಕ್ಸ್ ಒಳಗೆ ಊಟನೇ ಇರ್ತಿರ್ಲಿಲ್ಲ, ಸುಮ್ಮನೆ ತಗೊಂಡೋಗ್ತಿದ್ರಿ ಅಂತ. ಏನ್ ಘಟನೆ ಸರ್ ಅದು? ಒಂದೊಂದ್ಸಾರಿ ಬೈ ಚಾನ್ಸ್ ಏನಾದರೂ ಇರದೆ ಹೋದ್ರೆ ಹಾಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ನಾನು ಮತ್ತೊಬ್ಬರ ಎದುರುಗಡೆ ನನ್ನ ಕಷ್ಟ ಅಥವಾ ನನ್ನ ದುಃಖನ ತೋಡ್ಕೊಳ್ಳಿಕ್ಕೆ ಸ್ವಲ್ಪ ನನಗೆ ಮುಜುಗರ. ಮನೆಯಲ್ಲಿ ಏನಾಗ್ತಿತ್ತು, ರಾತ್ರಿ ಮಾಡಿದ ಅನ್ನ ಉಳಿತಂದ್ರೆ ಬೆಳಗ್ಗೆ ನಾವು ಅದಕ್ಕೆ ಕರಿ ಚಾ ಹಾಕೊಂಡು ನಾನು ನನ್ನ ತಮ್ಮ ತಿಂದ್ಬಿಟ್ಟು ಬಂದ್ಬಿಡ್ತಿದ್ವಿ. ನಾವು ನಾಷ್ಟ, ತಿಂಡಿ, ಬ್ರೇಕ್ಫಾಸ್ಟ್ ಕಲ್ಪನೆ ನಮ್ಮ ಮನೆಯಲ್ಲಾಗ್ಲಿ ಹಳ್ಳಿಗಳಲ್ಲಾಗ್ಲಿ ಬಹಳ ಕಡಿಮೆ, ರೇರ್. ಸೊ ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಹೊರಡ್ಬೇಕು, ಬೆಳಿಗ್ಗೆಲ್ಲ ಕೆಲಸ ಮಾಡ್ಕೊಂಡು. ಒಂದೊಂದ್ ಸಾರಿ ಇಲ್ಲದೆ ಹೋದ್ರೆ ನಾನು ಹಾಗೆ ಮಾಡಿದ್ದುಂಟು. ನಾನೇನ್ ಮಾಡ್ತಿದ್ದೆ, ಅಡ್ವಾನ್ಸ್ ಆಗಿ ಹೋಗ್ಬಿಡ್ತಿದ್ದೆ ಎಲ್ಲರ ಜೊತೆಗೆ. ಮುಂದೆ ಹೋಗ್ಬಿಟ್ಟು ಊಟ ಮಾಡ್ದಂಗೆ ಮಾಡಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ನೀರು, ಹೊಟ್ಟೆ ತುಂಬಾ ನೀರು ಕುಡಿದು ಕೂತ್ಕೊಂಡ್ಬಿಟ್ಟಿದ್ದೆ ಕ್ಲಾಸಲ್ಲಿ. ಅದು ನಾನು ಬಹಳ ಗಟ್ಟಿಯನ್ನಾಗಿಸಿದೆ. ಹಾಗಾಗಿನೇ ನನಗೆ ಯಾರಾದ್ರೂ ಬಡತನದ ವ್ಯಾಖ್ಯಾನವನ್ನು